ಓಕೆ, ಲಾಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯೂನಿವರ್ಸಲ್ ಗ್ಯಾಸ್ ಈಕ್ವೇಶನ್ ಕಾನ್ಸ್ಟೆಂಟ್ ಸಮ್ ಟೈಮ್ ಇಸ್ ಕಾಲ್ಡ್ ಎಸ್ ಮೋಲ್ ಕಾನ್ಸ್ಟೆಂಟ್ ಅಂತಾನು ಡಿಫೈನ್ ಮಾಡ್ತೀವಿ. ಓಕೆ, ಯೂನಿವರ್ಸಲ್ ಗ್ಯಾಸ್ ಈಕ್ವೇಶನ್ ಅಲ್ಲಿ ಯಾವ್ದು ಕಾನ್ಸ್ಟೆಂಟ್ ಇರುತ್ತೆ ಅಂದ್ರೆ ಆರ್ ಯು ವ್ಯಾಲ್ಯೂ ಇದೆಯಲ್ಲ, ಆರ್ ಯು ವ್ಯಾಲ್ಯೂ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್, ಸೇಮ್ ಫಾರ್ ಆಲ್ ದ ಗ್ಯಾಸಸ್. ವೆರಿ ಇಂಪಾರ್ಟೆಂಟ್, ಎಲ್ಲಾ ಗ್ಯಾಸಿಗೂ ಈ ವ್ಯಾಲ್ಯೂ ಸೇಮ್ ಇರುತ್ತೆ. ಎಷ್ಟಪ್ಪ ಇರುತ್ತೆ ಅಂದ್ರೆ 8.314 ಕಿಲೋ ಜೌಲ್ ಪರ್ ಕೆಜಿ ಕೆಲ್ವಿನ್. ಸಪೋಸ್ ಇದನ್ನೇನಾದ್ರು 8314 ಅಂತ ಕೊಟ್ರೆ ಜೌಲ್ಸ್ ಅಲ್ಲಿ ಕೊಟ್ಟಿರ್ತೇನೆ, 8.314 ಅಂತ ಕೊಟ್ರೆ ಕಿಲೋ ಜೌಲ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ದಿಸ್ ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಯೂನಿಟ್ kilojoules and joules. 8.314 kilojoules, 8314 joules. Clear? Next, R anta idea. R means gas constant. Gas constant it varies from gas to gas. One gas in ಇನ್ನೊಂದು gas ಗೆ ವೇರಿ ಆಗ್ತಾ ಇರುತ್ತೆ. So R gas constant value for air is only 0.287 kilojoule per kg Kelvin. So this is the value of gas constant for air only. ಏರಿಗೆ ಮಾತ್ರ ರಿಲೇಟ್ಸ್ ಇರ್ತಾರಂಥದ್ದು. ಈ ಆರ್ ಯು ಅಂತ ಇದೆಯಲ್ಲ, ಆರ್ ಯು ಮೀನ್ಸ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಇಟ್ಸ್ ಸೇಮ್ ಫಾರ್ ಆಲ್ ದ ಗ್ಯಾಸಸ್. ಕ್ಲಿಯರ್? ನೆಕ್ಸ್ಟ್, ಸ್ಪೆಸಿಫಿಕ್ ಹೀಟ್. ಸ್ಪೆಸಿಫಿಕ್ ಹೀಟ್ ನ ನೋಡೋದಾದ್ರೆ, ಸೊ ಅಮೌಂಟ್ ಆಫ್ ಹೀಟ್ ಈಸ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ ಯೂನಿಟ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್. ಇಫ್ ಯು ಕನ್ಸಿಡರ್ ಯೂನಿಟ್ ಮಾಸ್, so the unit mass means 1 kg of the mass. Amount of heat is required. What amount of heat is required? ಎಷ್ಟು ಅಮೌಂಟ್ ಆಫ್ ಹೀಟು ಬೇಕು. ವಾಟ್ ಅಮೌಂಟ್ ಆಫ್ ಹೀಟ್ ಈಸ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ 1 ಡಿಗ್ರಿ ಸೆಲ್ಸಿಯಸ್. 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಆಗೋದಕ್ಕೆ ಎಷ್ಟು ಅಮೌಂಟ್ ಆಫ್ ಹೀಟ್ ಬೇಕು ಅಂತ ಡಿಫೈನ್ ಮಾಡೋಂಥದ್ದೇ ಸ್ಪೆಸಿಫಿಕ್ ಹೀಟ್. ಕ್ಲಿಯರ್? ಸೊ ಸಾಲಿಡ್ಸ್ ಅಂಡ್ ಲಿಕ್ವಿಡ್ಸ್ ಹ್ಯಾವ್ 1 ಸ್ಪೆಸಿಫಿಕ್ ಹೀಟ್, ಬಟ್ ಗ್ಯಾಸಸ್ ಹ್ಯಾವ್ 2 ಸ್ಪೆಸಿಫಿಕ್ ಹೀಟ್. ಸಾಲಿಡ್ ಮತ್ತೆ ಲಿಕ್ವಿಡ್ ಗೆ ಓನ್ಲಿ 1 ಸ್ಪೆಸಿಫಿಕ್ ಹೀಟ್ ಇರುತ್ತೆ, ಅದನ್ನ ಬರೀ ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಬಟ್ ಗ್ಯಾಸಸ್ ನಲ್ಲಿ 2 ಸ್ಪೆಸಿಫಿಕ್ ಹೀಟ್ ಇರುತ್ತೆ, ಅದನ್ನ ನಾವೇನಂತ ಡಿಫೈನ್ ಮಾಡ್ತೀವಿ, ಗ್ಯಾಸಸ್ ಅಲ್ಲಿ ಇರೋಂಥದ್ದನ್ನ CP ಅಂಡ್ CV ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ನೀವು ಆಲ್ರೆಡಿ ಈ ಟರ್ಮ್ಸ್ ಗಳನ್ನ ಯೂಸ್ ಮಾಡಿರ್ತೀರಾ. ನಿಮಗೆ ಗೊತ್ತಿಲ್ಲದಿರೋ ಟಾಪಿಕ್ ಏನಪ್ಪಾ ಅಂದ್ರೆ ಗ್ಯಾಸಸ್ ಅಲ್ಲಿ 2 ಇರುತ್ತೆ, ಸಾಲಿಡ್ ಅಲ್ಲಿ 1 ಇರುತ್ತೆ ಅಂತ ಗೊತ್ತಿರಲ್ಲ. ಈ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಓಕೆ, amount of heat is required to raise the temperature of unit mass of the substance 1 degree at a constant volume. Then it is called as CV, the constant volume, the specific heat at a constant volume. Okay, suppose amount of heat is required to raise the temperature of unit mass of the substance at constant pressure is called as specific heat at constant pressure. The CP value for air is equal to 1. So very important, CV value 0.703, CP value 1.053. So compared to CP and CV, which one is a bigger value anta kelbodu. Compared to CP and CV, CP value is always higher. ವಾಟ್ ಇಸ್ ದ ರೇಷಿಯೋ ಅಂತ ಕೇಳ್ಬೋದು. ಸೊ ರೇಷಿಯೋ ಕೇಳಿದ್ರೆ, ಸೊ ದಿಸ್ ಇಸ್ ಕಾಲ್ಡ್ ಎಸ್ CP ಡಿವೈಡ್ ಬೈ CV. CP ಮತ್ತೆ CV ನ ಎರಡನ್ನೂ ಡಿವೈಡ್ ಮಾಡಿದ್ರೆ ವ್ಯಾಲ್ಯೂಸ್ ನ ಎಕ್ಸಾಕ್ಟ್ ವ್ಯಾಲ್ಯೂ 1.4 ಬರುತ್ತೆ. ಅದೇ ಎರಡು CP ಮತ್ತೆ CV ನ ಡಿಫರೆನ್ಸ್ ತೆಗೆದ್ರೆ CP ಮೈನಸ್ CV ಅಂತ ಏನಾದ್ರು ಮಾಡಿದ್ರೆ, ನೀವು R ಅಂತ ಓದಿದ್ರಲ್ಲ, 0.287 ವ್ಯಾಲ್ಯೂ R ಬರುತ್ತೆ. ಸೊ ದಿಸ್ ಇಸ್ ದ ಮೇಜರ್ ರಿಲೇಷನ್ ಬಿಟ್ವೀನ್ CP ಅಂಡ್ CV, CP ಮೈನಸ್ CV ಅಂಡ್ CP ಬೈ CV. ಈ 1.4 ನ ಸಮ್ ಟೈಮ್ ಅಡಿಯಾಬ್ಯಾಟಿಕ್ ಇಂಡೆಕ್ಸ್ ಅಂತಾನೂ ಡಿಫೈನ್ ಮಾಡ್ತಾರೆ. ಅಮೌಂಟ್ ಆಫ್ heat is required to raise the temperature of unit mass of a substance. ನೋಡಿ, ಇದು ಸೇಮ್ ಡೆಫಿನಿಷನ್, ಇದು ಸೇಮ್ ಡೆಫಿನಿಷನ್, ಇದು ಸೇಮ್ ಡೆಫಿನಿಷನ್. ಸೊ ಇಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟ್ ಇರುತ್ತೆ, ಇಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಇರುತ್ತೆ, ಸಾರಿ ಪ್ರೆಷರ್ ಕಾನ್ಸ್ಟೆಂಟ್ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ಕ್ಲಿಯರ್? ಥ್ಯಾಂಕ್ ಯು.